ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಹೊಲಕ್ಕೆ ಬಂದಿದ್ದಂಗೆ ಬಂದಾಗ ಈ ಒಂದು ಟಗರ ನೋಡಿದೆ. ಈ ಟಗರ ಮಾರಾಟಕ್ಕಿದೆ ಅಂತ ನಮ್ಮ ಬ್ರದರ್ದಿದು. ಇದು ಹೆಂಗಿದೆ ಅಂತ ಒಂದು ಸ್ವಲ್ಪ ನೋಡಿ. ಇದರ ಬೆಲೆ 3,40,000 ಆಗಿರ್ತದೆ. ಇದನ್ನ ಆಲ್ರೆಡಿ ಈಗ 2,80,000 ಕೇಳ್ಯಾರ. ಬಟ್ ಅವ್ರು ಕೊಡಲ್ಲ ಅಂತ 3 ಲಕ್ಷ ಮೇಲೆ ಬಂದ್ರೆ ಮಾತ್ರ ಕೊಡ್ತು ಅಂತ ಹೇಳ್ಯಾರ. ಹಾಗಾಗಿ ಯಾರಿಗೆ ಟಗರ ಬೇಕಾದವ್ರಿಗೆ ಶೇರ್ ಮಾಡಿ, ದಯವಿಟ್ಟು ಇದೊಂದು ವಿಡಿಯೋ ಶೇರ್ ಮಾಡಿ. ಯಾರಿಗಾದರೂ ಹೆಲ್ಪ್ ಆಗ್ಬೋದು. ಇದು ಬೀಜ ಟಗರ ಆಗಿರೋ ಕಾರಣ ಬೆಲೆ ಸ್ವಲ್ಪ ಜಾಸ್ತಿ ಆಗಿರ್ತದೆ. ಹಂಗಾಗಿ ಯಾರಿಗೆ ಟಗರ ಬೇಕು ಅಥವಾ ಯಾರು ಕುರಿ ಇರ್ತಾರೆ ಅಂಥವ್ರಿಗೆ ದಯವಿಟ್ಟು ಒಂದು ಶೇರ್ ಮಾಡಿ. ಆಲ್ರೆಡಿ 2,80,000 ಈಗ ನಿಂತದ. ಆದರೆ ಇವರು ಕೊಡಲ್ಲ 3 ಲಕ್ಷ ಅಂತ ಹೇಳಿಸಿ ವೇಟಿಂಗ್ ನಡೆದದ. ಯಾರು ಟಗರ ನೋಡ್ತು ಅನ್ನೋರು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಬೀಗಣಕಲ್ ಗ್ರಾಮದಲ್ಲಿ ಬಂದರೆ ಈ ಟಗರ ನೋಡೋಕೆ ಸಿಗುತ್ತದೆ. ಇಷ್ಟಾದ್ರೆ ಒಂದು ಟೈಮ್ ಬಂದು ನೋಡೋಬೋದು. 3 ಲಕ್ಷ ಮೇಲೆ ಇರ್ತದೆ, ಕಡಿಮೆ ಅಂತರೂ ಇರೋದೇ ಇಲ್ಲ. ಅಂಥವ್ರು ಮಾತ್ರ ಬರ್ರಿ. ಮತ್ತಿಲ್ಲ ಸುಮ್ಮ ಬಂದ್ಗಿಸಿ ಅಷ್ಟಿಷ್ಟ ಅಂದ್ರೆ ಅದು ಕೊಡಲ್ಲ. ಹಂಗಾಗಿಸಿ 3 ಲಕ್ಷ ಮೇಲಿದ್ರೇ ರೈಟ್ ಮಾತಾಡೋದು, ಅಲ್ಲಿಲ್ಲ ಅಂದ್ರೆ ಇಲ್ಲ. ಹೆಂಗಿದೆ ಅಂತ ನೋಡಿ ಒಂದು ಟೈಮ್. ದಯವಿಟ್ಟು ಒಂದು ಕಮೆಂಟ್ ಹಾಕಿ ಟಗರ ಹೆಂಗಿದೆ ಅಂತ ಹೇಳಿ. 3 ಲಕ್ಷ ಅಪ್ ಟು ಮೇಲೆ ಅದ್ರ ಮಾತ್ರ ಇದು ಟಗರ ಮಾರಾಟಕ್ಕಿರ್ತದೆ. ಇದನ್ನೆಲ್ಲ ಈ ಟಗರ ನೋಡ್ಕೊಂಡು ಹಂಗೆ ಮತ್ತು ನಮ್ಮ ಊರಿನ ಕಡೆ ಪಯಣ ಆಯಿತು. ಈ ಸನ್ಸೆಟ್ ಅಂತರೂ ಬೆಂಕಿ ಕಾಣುತ್ತೆ. ಈ ಸನ್ಸೆಟ್ ಹೆಂಗೈತೆ ಅಂತ ನೋಡಿ ನೀವೇ. ಈ ಸನ್ಸೆಟ್ ನೋಡ್ಕೊಂತ ನಮ್ಮ ಪಯಣ ನಮ್ಮ ಊರ ಕಡೆ ಹೊಂಟಿತ್ತು. ಮತ್ತು ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಫಾಲೋ ಕೊಡಿ, ಶೇರ್ ಮಾಡೋದು ಮರಿಬೇಡಿ ದಯವಿಟ್ಟು. ಈ ಒಂದು ಹೆಲ್ಪ್ ಮಾಡಿ. ಮನೆಗೇನು ಬಂದೆ, ಮನೆಗೆ ಬರೋಟಿ ಮತ್ತೇನಿಲ್ಲ, ಟ್ಯಾಕ್ಟ್ರ್ ಏನೋ ಸಿಗ್ಬಿದ್ದ ನೋಡಿ ಹೋಗಂತಂದ್ರೆ. ಹಂಗಾಗಿ ಬಂದೆ. ಟ್ಯಾಕ್ಟ್ರ್ ಈ ಥರ ಫುಲ್ ಸಿಗ್ಬಿದ್ಬಿಟ್ಟಿತ್ತು. ಟ್ಯಾಕ್ಟ್ರ್ ಸಿಗ್ಬಿದ್ದದ ಕಿತ್ತಬೇಕಂತಂದ್ರೆ ಕಿತ್ತಕ್ಕಾಗಲ್ಲ ಅಂತ ಗಾಡಿ ಟ್ಯಾಕ್ಟ್ರ್ ಕೈಲಿ ಮಿಷಿನ್ ಬರ್ತದೆ, ಅಲ್ಲಿವರೆಗೆ ವೇಟ್ ಮಾಡಂದ್ರೆ ಅಂತ. ಹಾಗಾಗಿ ಅಲ್ಲೇ ವೇಟ್ ಮಾಡೋಕೆ ಹಚ್ಚಿದ್ನ. ಮತ್ತು ಆಯಿಲ್ ಚೇಂಜ್ ಮಾಡೋರು ಬಂದುಬಿಟ್ಟಿದ್ರು. ಅದನ್ನು ಗಾಡಿ ತರ್ಬೇಕಂತ ಮಸ್ತ್ ಪ್ರಯತ್ನ ಪಟ್ಟರು, ಬರಲಿಲ್ಲ. ಹಾಗಾಗಿ ಅವರು ಎಲ್ಲಿ ಸಿಗ್ಬೋದು ಗಾಡಿ, ಅದ್ರ ಮ್ಯಾಗನೇ ಹಂಗೆ ಆಯಿಲ್ ಚೇಂಜ್ ಮಾಡಿಬಿಡ್ತು. ತಗಪ್ಪ ಮತ್ತೆ ಬಂದು ಮತ್ತೆ ಉಲ್ಟಾ ಹೋಗೋಕ್ಕಾಗತ್ತಾನಂತಂದ್ರಂತ. ಹಾಗಾಗಿ ಅಲ್ಲೇ ನಿಂತಲ್ಲೇ ಅವರು ಆಯಿಲ್ ಚೇಂಜ್ ಮಾಡೋ ವರ್ಕ್ ನಡೆಸಿಬಿಟ್ರೆ. ನಾನು ಹಂಗೆ ಹೋದೆ ಅಲ್ಲಿಗೆ ನೋಡಮ್ಮ ಹೆಂಗೆ ಸಿಗ್ಬೋದು ಗಾಡಿ ಅಂತ ಹೇಳಿಸಿ. ಗಾಡಿ ಅಂತೂ ಫುಲ್ ಸಿಗ್ಬಿದ್ದಿತ್ತು. ಯಾಕಂದ್ರೆ ಸೇಸೆತ್ತಿ ಬಿಟ್ಟಿತ್ತು ಇದು ಟ್ರಾಲಿದು. ಹಾಗಾಗಿ ಕಿತ್ತಕ್ಕೆ ಭಾಳ ಕಷ್ಟ ಅನಿಸ್ಬಿಡ್ತಿ. ನೋಡಿದೆ ನಾನು ಇದೇನಪ್ಪ ಹೆಂಗೆ ಸಿಗ್ಬದ್ದು ಅಂದ್ಕೊಂಡು. ಅವ್ರದ್ದು ವರ್ಕು ನಡೆದಿತ್ತಲ್ಲ, ಹಂಗಾಗಿ ಅವ್ರದ್ದು ವರ್ಕ್ ಮುಗಿಯೋಣ ಇದು ಅವ್ರ ಪೇಮೆಂಟ್ ಇತ್ತಲ್ಲ. ಹಂಗಾಗಿ ಮನೆಗೆ ಕರ್ಕೊಂಡು ಹೋಗೋರನ್ನ ಮನೆಗೆ ಕರ್ಕೊಂಡು ಹೋಗಿ ಪೇಮೆಂಟ್ ಕೊಟ್ಟು ಕಳಿಸ್ಬಿಟ್ಟು ಅವ್ರಿಗೆ. ನಾನು ಆಮೇಲೆ ಗಾಡಿ ಕಿತ್ಕೊಂಬರ್ತೀನಿ ಅಂತಂದ್ರೆ ಮಿಷಿನ್ ಈಗ ಹೊಲ ಕೊಯ್ಯೋದಾಗುತ್ತೆ. ಹಂಗಾಗಿ ಬಂದು ಅದು ಗಾಡಿ ಕಿತ್ಕೊಟ್ಟು ಹೋಗ್ತಾರೆ, ತಗೊಂಬರ್ತೀನಿ ಅಂತ ಹೇಳ್ಬಿಟ್ಟೆ ನಮ್ಮಮ್ಮ. ಹಂಗೆ ಅವ್ರನ್ನ ಕರ್ಕೊಂಡು ಸೀದಾ ನಮ್ಮ ಪಯಣ ಊರಕ್ಕೆ ಬಂತು. ನೆಕ್ಸ್ಟ್ ಡೇಟಲ್ಲಿ